ಮಾರ್ಕೆಟ್ ಮಾತುಕತೆ ಚಾನಲ್ ವತಿಯಿಂದ ಮಿಷನ್ 2024 ಅಂತ ಟರ್ಮ್ ಇನ್ಶೂರೆನ್ಸ್ ಅಂತ ನಾವು ಮಾಡ್ಕೊಂಡಿದ್ವಿ. ಅಂದರೆ ಜೀವ ವಿಮೆ ನಮ್ಮೆಲ್ಲರ ಹೊಣೆ ಅಂತ. ಅದರಲ್ಲಿ ಯಾವ್ಯಾವ ರೀತಿಯಾದಂಥ ಒಂದು ಪ್ಯಾರಾಮೀಟರ್ಗಳನ್ನು ನೀವು ಚೆಕ್ ಮಾಡ್ಕೋಬೇಕು ಜೀವ ವಿಮೆ ಮಾಡ್ಸೋಕ್ಕಿಂತ ಮುಂಚೆ ಅಂತ ನಾವು ಮಾತಾಡ್ತಾ ಹೋಗಿದ್ವಿ. ಅದೇ ರೀತಿಯಾಗಿ ಇವತ್ತು ನಾನು ಒಂದು ಪ್ರಮೋಷನಲ್ ವಿಡಿಯೋ ಜೊತೆ ನಿಮ್ಮ ಜೊತೆ ಬಂದಿದ್ದೀನಿ. ಅಂದರೆ ನೀವು ಆಲ್ರೆಡಿ ಡಿಸೈಡ್ ಮಾಡಿದ್ದೀರಾ ಟರ್ಮ್ ಇನ್ಶೂರೆನ್ಸ್ ತೊಗೋಬೇಕು ಅಂತ, ಆದರೆ ಇದುವರೆಗೂ ನೀವು ಟರ್ಮ್ ಇನ್ಶೂರೆನ್ಸ್ ತೊಗೊಂಡಿಲ್ಲ, ಒಂದು ಸೂಕ್ತವಾದ ಟರ್ಮ್ ಇನ್ಶೂರೆನ್ಸ್ ಪಾಲಿಸಿನ ಹುಡುಕ್ತಾ ಇದ್ದೀರಾ ಅಂತಂದರೆ ಅದಕ್ಕೆ ಉತ್ತರ ಇವತ್ತಿನ ವಿಡಿಯೋದಲ್ಲಿದೆ. ಇದು ಬಜಾಜ್ ಅಲಯನ್ಸ್ ಜೊತೆಯ ಪ್ರಮೋಷನಲ್ ವಿಡಿಯೋ ಆಗಿರುತ್ತೆ. ಬಜಾಜ್ ಅಲಯನ್ಸಲ್ಲಿರುವಂತಹ ಪಾಲಿಸಿಗಳನ್ನು ಎಕ್ಸ್ಪ್ಲೈನ್ ಮಾಡೋದು ಈ ವಿಡಿಯೋದ ಉದ್ದೇಶ ಆಗಿರುತ್ತೆ. ಬಜಾಜ್ ಅಲಯನ್ಸ್ನಲ್ಲಿ ಇ ಟಚ್ 2 ಅನ್ನೋ ಒಂದು ಟರ್ಮ್ ಇನ್ಶೂರೆನ್ಸ್ ಪ್ಲಾನ್ ಇದೆ. ಇದರಲ್ಲಿ 3 ವೇರಿಯಂಟ್ ಇದೆ: ಲೈಫ್ ಶೀಲ್ಡ್ ಪ್ಲಸ್, ಹಾಗೆಯೇ ಲೈಫ್ ಶೀಲ್ಡ್ ರಿಟರ್ನ್ ಆಫ್ ಪ್ರೀಮಿಯಂ ಅಂತ. ಅಂದರೆ ನಿಮ್ಮ ಅಗತ್ಯಗಳಿಗೆ ತಕ್ಕಂತೆ 3 ರೀತಿಯಾದಂಥ ಕವರೇಜ್ಗಳನ್ನು ಕೊಡುವಂತಹ ಪಾಲಿಸಿಗಳು ಇದರಲ್ಲಿ ಇದೆ. ವೇರಿಯಂಟ್ಗಳು ಈ ಒಂದು ಪಾಲಿಸಿ ಕೆಳಗಡೆ ಇದೆ. ಇದು ಯಾರಿಗೆ ಅಂದರೆ, ಯಾರು ಸ್ಯಾಲ್ರಿಡ್ ಇದ್ದೀರಾ ಅಥವಾ ನೀವು ಬಿಸ್ನೆಸ್ ಮ್ಯಾನ್ ಆಗಿದ್ರೂ ಕೂಡ ನಿಮಗೆ ಒಂದು ರೆಗ್ಯುಲರ್ ಸ್ಟ್ರೀಮ್ ಆಫ್ ಇನ್ಕಮ್ ಇದೆ, ನೀವು ITRನ ರೆಗ್ಯುಲರ್ ಆಗಿ ಫೈಲ್ ಮಾಡ್ಕೊಂಡ್ಬಂದಿದ್ದೀರಾ ಅಂದರೆ ನೀವೆಲ್ಲರೂ ಕೂಡ ಈ ಒಂದು ಪಾಲಿಸಿಗೆ ಎಲಿಜಿಬಲ್ ಆಗಿರ್ತೀರಾ. ಒಂದು ವೇಳೆ ಯಾರಾದರೂ ನಾನಿನ್ನೂ ಸ್ಯಾಲ್ರಿಡ್ ಆಗಿಲ್ಲ, ನಾನೊಬ್ಬ ಸ್ವ ಉದ್ಯೋಗಿ ಇದ್ದೀನಿ, ಸೆಲ್ಫ್ ಎಂಪ್ಲಾಯ್ಡ್ ಆಗಿದ್ದೀನಿ, ನನಗೆ ರೆಗ್ಯುಲರ್ ಸ್ಟ್ರೀಮ್ ಆಫ್ ಇನ್ಕಮ್ ಬರ್ತಾ ಇಲ್ಲ, ಸ್ಯಾಲ್ರಿಡ್ ಇನ್ಕಮ್ ಅಂತ ಬರ್ತಾ ಇಲ್ಲ, ಆದರೂ ಕೂಡ ನಾನು ಟರ್ಮ್ ಇನ್ಶೂರೆನ್ಸ್ ತೊಗೊಳಕ್ಕೆ ಯೋಗ್ಯ ಇದೀನಾ ಅಂತ ನೀವು ಕೇಳ್ತಾ ಹೋಗೋದಾದರೆ ಖಂಡಿತ ಬಜಾಜಲ್ಲಿ ಅದಕ್ಕೆ ಒಂದು ಅವಕಾಶ ಇದೆ. ಅದಕ್ಕೆ ಅವರು ಲೈಫ್ ಐ ಸೆಕ್ಯೂರ್ 2 ಅನ್ನೋ ಒಂದು ಪ್ಲಾನ್ ಇದೆ. ಇದು ಯಾರಾದರೂ ಸ್ವ ಉದ್ಯೋಗ ಮಾಡ್ತಾ ಇದ್ದೀರಾ, ನಿಮಗೆ ರೆಗ್ಯುಲರ್ ಆಗಿ ಇನ್ಕಮ್ ಬರ್ತಾ ಇಲ್ಲ ಅಂದ್ರೂ ಕೂಡ ನೀವು ಒಂದು ಪಾಲಿಸಿನ ಓಪನ್ ಮಾಡ್ತಾ ಹೋಗ್ಬೋದು. ಇದ್ರ ಬಗ್ಗೆ ಯಾರಾದರೂ ಇದೀರಾ, ನಿಮಗೆ ಇಂಟ್ರೆಸ್ಟ್ ಇದೆ, ಈ ಥರ ಐ ಸೆಕ್ಯೂರ್ ಪ್ಲಾನ್ನ ತಗೋಬೇಕು, ನಾನು ಸ್ವ ಉದ್ಯೋಗದಲ್ಲಿದ್ದೀನಿ ಅಂದರೆ ದಯವಿಟ್ಟು ಈ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ, ಅದಕ್ಕೂ ಕೂಡ ನಾನು ಡೆಡಿಕೇಟೆಡ್ ವಿಡಿಯೋ ಮಾಡ್ತೀನಿ. ಆದರೆ ಇವತ್ತಿನ ವಿಡಿಯೋ ಇ ಟಚ್ 2, ಯಾರಿಗೆ ರೆಗ್ಯುಲರ್ ಆಗಿ ಇನ್ಕಮ್ ಇದೆ, ಅದು ಸ್ಯಾಲ್ರಿಡ್ ಮೂಲಕನೋ ಅಥವಾ ಬಿಸ್ನೆಸ್ ಮೂಲಕನೋ ನೀವು ITRನ ಫೈಲ್ ಮಾಡಿ ನಿಮಗೆ ರೆಗ್ಯುಲರ್ ಸ್ಟ್ರೀಮ್ ಆಫ್ ಇನ್ಕಮ್ ಇದೆ ಅಂತ ತೋರಿಸೋರು ಯಾರು ಇದ್ದೀರಾ ಅವರಿಗೆ ಈ ಪ್ಲಾನ್ ಅಪ್ಲಿಕೇಬಲ್ ಆಗ್ತಾ ಹೋಗುತ್ತೆ. ಹಾಗಾದರೆ ಏನಿದು, ಯಾಕೆ ಬಜಾಜ್ ಅಲಯನ್ಸ್ನ ತಗೋಬೇಕು ಮೊದಲನೇದಾಗಿ ಅಂತ ನೋಡ್ತಾ ಹೋಗೋದಾದರೆ ನೋಡಿ, ಯಾವುದೇ ಒಂದು ಪಾಲಿಸಿನ ತಗೋಬೇಕು ಅಂತಂದರೆ ನಮಗೆ ಫಸ್ಟ್ ಆಫ್ ಆಲ್ ಟರ್ಮ್ ಇನ್ಶೂರೆನ್ಸ್ ಅಂತ ಇರೋದೇ ಒಂದು ಮಾನಸಿಕ ನೆಮ್ಮದಿಗೆ. ಮುಂದೆ ನಮಗೆ ಏನಾದರೂ ಕೂಡ ನಮ್ಮ ಫ್ಯಾಮಿಲಿಗೆ ಫೈನಾನ್ಷಿಯಲಿ ಹೊರೆ ಆಗಬಾರ್ದು ಅನ್ನೋ ಒಂದು ಕಾರಣದಿಂದಾಗಿ ಟರ್ಮ್ ಇನ್ಶೂರೆನ್ಸ್ ಮಾಡ್ತೀವಿ. ಹಾಗಾಗಿ ಟರ್ಮ್ ಇನ್ಶೂರೆನ್ಸ್ ತಗೋಬೇಕಾದ್ರೂ ಕೂಡ ಅದನ್ನ ಒಂದು ಸೂಕ್ತವಾದ ಕಂಪನಿನಲ್ಲಿ, ರಿಲಯಬಲ್ ಆಗಿರುವಂಥ ಕಂಪನಿನಲ್ಲಿ ತಗೊಳೋದು ಕೂಡ ವೆರಿ ಇಂಪಾರ್ಟೆಂಟ್. ನೋಡಿ, ಕ್ಲೇಮ್ ಸೆಟಲ್ಮೆಂಟ್ ರೇಷಿಯೋ ಅಂತ ಪ್ರತಿ ವರ್ಷ IRDAI ಅಂದರೆ ಏನು ಇನ್ಶೂರೆನ್ಸ್ ರೆಗ್ಯುಲೇಟರಿ ಡೆವಲಪ್ಮೆಂಟ್ ಆ್ಯಂಡ್ ಅಥಾರಿಟಿ ಆಫ್ ಇಂಡಿಯಾ ಅಂತ ಇದೆ, ಈ ಒಂದು ಇನ್ಶೂರೆನ್ಸ್ನ ರೆಗ್ಯುಲೇಟ್ ಮಾಡುವಂಥ ಎಂಟಿಟಿ, ಅವರಿಂದ ರಿಪೋರ್ಟ್ ಬರ್ತಾ ಇರುತ್ತೆ. 2022-23 ರಿಪೋರ್ಟ್ ಬಂದಿದೆ, 23-24 ಇನ್ನೂ ಬಂದಿಲ್ಲ. ಅದರ ಪ್ರಕಾರ ಬಜಾಜ್ ಅಲಯನ್ಸ್ ಅವ್ರದ್ದು 99.23% ಕ್ಲೈಮ್ ಸೆಟಲ್ಮೆಂಟ್ ರೇಷಿಯೋ ಇದೆ. ಹಾಗೆಯೇ ಸಾಲ್ವೆನ್ಸಿ ರೇಷಿಯೋ ಅಂತ ಒಂದು IRDAI ಸೆಟ್ ಮಾಡುತ್ತೆ. ಅಂದರೆ ಕಂಪನಿ ಎಷ್ಟು ಫೈನಾನ್ಷಿಯಲಿ ಸ್ಟೇಬಲ್ ಆಗಿದೆ, ನಿಮಗೆ ಇನ್ಶೂರೆನ್ಸ್ ಕೊಡ್ತಾ ಇರೋಂಥ ಕಂಪನಿ ಮುಂದೊಂದು ದಿನ ನೀವು ಕ್ಲೈಮ್ ಮಾಡೋಕ್ಕೆ ಹೋದರೆ ನಿಮ್ಮನ್ನ ಸೆಟಲ್ ಮಾಡೋಷ್ಟು ಶಕ್ತವಾಗಿದೆಯಾ, ಫೈನಾನ್ಷಿಯಲಿ ಸಾಲಗಳು ಜಾಸ್ತಿ ಇಲ್ವಾ, ಇದ್ರ ಮೇಲೆ ಒಂದು 150%ನಾದರೂ ಮಿನಿಮಮ್ ಸಾಲ್ವೆನ್ಸಿ ರೇಷಿಯೋ ಇರಬೇಕು ಅಂತ IRDAI ಸೆಟ್ ಮಾಡುತ್ತೆ. ಬಜಾಜ್ ಅವ್ರದ್ದು ಅದಕ್ಕಿಂತ ತುಂಬ ಜಾಸ್ತಿನೇ ಇದೆ. ಅಂದರೆ 432% ಏನು ರೆಕಮೆಂಡೇಶನ್ ಇದೆಯೋ ಅದಕ್ಕಿಂತ ಸುಸ್ಥಿರವಾದಂಥ ಸ್ಥಿತಿನಲ್ಲಿ ಬಜಾಜ್ ಅಲಯನ್ಸ್ ಅನ್ನೋ ಕಂಪನಿ ಇದೆ. ಜೊತೆಗೆ ನಿಮಗೆ AAA ಕೇರ್ ಸ್ಟೇಬಲ್ ರೇಟಿಂಗ್ ಕೂಡ ಸಿಗ್ತಾ ಹೋಗುತ್ತೆ. ಇದುವರೆಗೂ ಸುಮಾರು 4.09 ಕೋಟಿ ಜನನ್ನ ಕವರ್ ಮಾಡಿದ್ದಾರೆ ಬಜಾಜ್ ಅಲಯನ್ಸ್ನವರು. ಹಾಗೆಯೇ 1,21,338 ಇಷ್ಟು ರೂಪಾಯಿ ಅವ್ರದ್ದು ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ ಇದೆ. ಒನ್ ಡೇ ಅಪ್ರೂವಲ್ ಫೆಸಿಲಿಟಿ ಕೂಡ ಇರುತ್ತೆ, ಒನ್ ಡೇನಲ್ಲೇ ಕ್ಲೇಮ್ ಅಪ್ರೂವಲ್ ಆಗುವಂಥ ಫೆಸಿಲಿಟಿ ಕೂಡ ಇರುತ್ತೆ. ಈಗ ಬಜಾಜ್ ಅಲಯನ್ಸ್ ಅನ್ನೋ ಸಂಸ್ಥೆ ಬಗ್ಗೆ ನಿಮಗೆ ಗೊತ್ತಾಗಿದೆ ಅನ್ಕೊತೀರಿ. ಜೊತೆಗೆ ನೀವು ಈ ವಿಡಿಯೋನಲ್ಲಿ ನಿಮಗೆ ಪೂರ್ತಿ ಈ ವಿಡಿಯೋ ಕೊನೆ ತನಕ ನೋಡ್ತಾ ಹೋಗಿ, ನಿಮಗೆ ಟರ್ಮ್ ಇನ್ಶೂರೆನ್ಸ್ ತಗೋಬೇಕು ಅಂತ ಡಿಸೈಡ್ ಆಯಿತು, ಈ ಪಾಲಿಸಿ ಇಷ್ಟ ಆಯಿತು ಅಂತಂದರೆ ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಹಾಗೆಯೇ ಪಿಂಟ್ ಕಮೆಂಟಲ್ಲಿ ನಾನು ಇನ್ಶೂರೆನ್ಸ್ ಪ್ರಪೋಸಲ್ ಫಾರ್ಮ್ ಅಂತ ಕೊಟ್ಟಿರ್ತೀನಿ. ಆ ಫಾರ್ಮಲ್ಲಿ ಕೆಲವೊಂದು ಬೇಸಿಕ್ ಡೀಟೇಲ್ಸ್ ಇದೆ, ನಿಮ್ಮ ಹೆಸರು, ನಿಮ್ಮ ಏಜು, ನಿಮ್ಮ ಏನು ಒಂದು ಇನ್ಕಮ್ ಯಾವ ರೀತಿ ಬರ್ತಾ ಇದೆ, ಇದ್ರದ್ದು ಒಂದು ಡೀಟೇಲ್ಸ್ ಇದೆ. ಅದನ್ನ ನೀವು ಫಿಲ್ ಮಾಡಿದ್ರೆ ಸೂಕ್ತವಾದಂಥ ಬಜಾಜ್ ಅಲಯನ್ಸ್ ಸಿಬ್ಬಂದಿನೇ ನಿಮ್ಮ ಜೊತೆ ಮಾತಾಡಿ ನಿಮ್ಮ ಹತ್ರ ಬೇಕಾಗಿರುವಂಥ ಡಾಕ್ಯುಮೆಂಟ್ಸ್ನ ತಗೊಂಡು ನಿಮಗೆ ಪಾಲಿಸಿನ ಓಪನ್ ಮಾಡಿಸ್ಕೊಡ್ತಾರೆ. ಇದನ್ನ ನೀವು ಬೇರೆ ಥರನೂ ಮಾಡ್ಬೋದಲ್ಲ, ನೀವು ಬೇರೆ ಇವಾಗ ಪಾಲಿಸಿ ಓಪನ್ ಮಾಡುವಂಥ ಒಂದು ವ್ಯವಸ್ಥೆಗಳಿದೆಯಲ್ವ, ಅದರಲ್ಲಿ ಹೋಗಿ ಮಾಡಿದ್ರೆ ಏನು ಡಿಫ್ರೆನ್ಸ್ ಇರುತ್ತೆ ಅಂದರೆ ನೋಡಿ, ಮುಂದೆ ಏನೋ ಒಂದು ಡಾಕ್ಯುಮೆಂಟೇಷನ್ ಇಶ್ಯೂ ಆಯಿತು ಅಥವಾ ಕ್ಲೇಮ್ ಸಂಬಂಧಿತ ಇಶ್ಯೂ ಆಯಿತು ಅಂತಂದರೆ ನಿಮಗೆ ಇಲ್ಲಿ ನೇರವಾಗಿ ಬಜಾಜ್ ಅವರಿಂದನೇ ಓಪನ್ ಮಾಡೋದ್ರಿಂದ ಅವರು ನೇರವಾಗಿ ನಿಮಗೆ ಟಚ್ಚಲ್ಲಿರ್ತಾರೆ. ನಿಮ್ಗೆ ಏನೇ ಒಂದು ಇಶ್ಯೂ ಇದ್ರೂ ಕೂಡ ರಿಸಾಲ್ವ್ ಮಾಡಿಕೊಡ್ತಾರೆ. ಆದರೆ ನೀವು ಥರ್ಡ್ ಪಾರ್ಟಿ ಅಂತ ಹೋಗ್ತಾ ಹೋಗೋದಾದರೆ ನಿಮಗೆ ಆ ಫೆಸಿಲಿಟಿ ಸಿಗ್ತಾ ಹೋಗಲ್ಲ. ಉದಾಹರಣೆಗೆ ನೀವು ಯಾವುದೋ ಒಂದು UPI ಆ್ಯಪಲ್ಲಿ ಏನೋ ಒಂದು ಪೇಮೆಂಟ್ ಮಾಡಿದ್ರೆ ಬ್ಯಾಂಕಿಂದ ಏನಾದ್ರು ಇಶ್ಯೂ ಅಂತ ಅಂದರೆ ಬ್ಯಾಂಕಿಗೆ ಹೋಗಿ ಕೇಳಿದ್ರೆ ಆ UPI ಅವರಿಗೆ ನೀವು ಕಸ್ಟಮರ್ ಕೇರಿಗೆ ಹೋಗಿ ಕೇಳಿ ಅಂತ ಕೇಳ್ತಾರಲ್ವ, ಆ ರೀತಿ. ಸೊ ನೀವು ನೇರವಾಗಿ ಆ ಕಂಪ್ನಿಯವ್ರ ಜೊತೆನೇ ನೀವು ಓಪನ್ ಮಾಡಿದ್ರೆ ನಿಮಗೆ ಇನ್ಶೂರೆನ್ಸ್ ಪ್ರೀಮಿಯಮಲ್ಲಿ ಯಾವುದೇ ರೀತಿಯಂಥ ವ್ಯತ್ಯಾಸ ಆಗೋದಿಲ್ಲ. ನೀವು ಬೇರೆ ಕಡೆ ಮಾಡಿದ್ರು ಅಷ್ಟೇ, ಇಲ್ಲೂ ಅಷ್ಟೇ. ಆದರೆ ಆ ಒಂದು ಸಪೋರ್ಟ್ ಅನ್ನೋದು ನಿಮಗೆ ಬಜಾಜ್ ಸಿಬ್ಬಂದಿಯಿಂದ ಸಿಗ್ತಾ ಹೋಗುತ್ತೆ, ಥ್ರೂ ಬಜಾಜ್ ಕಂಪ್ನಿಯಿಂದನೇ ಮಾಡ್ತಾ ಹೋಗೋದಾದರೆ.
ಹಾಗಾದರೆ ಏನಿದೆ ಇ ಟಚ್ 2 ಫೀಚರ್ಸ್ ಏನು ಅಂತ ನೋಡ್ತಾ ಬರೋದಾದರೆ, ಮೊದಲನೇದಾಗಿ ನೋಡಿ ಸುಮಾರು ಡಿಸ್ಕೌಂಟ್ಗಳಿದೆ. ಯಾರ್ಯಾರು ಸ್ಯಾಲರಿಡ್ ಉದ್ಯೋಗಿಗಳು ಈ ವಿಡಿಯೋನ ನೋಡ್ತಾ ಇದ್ರು, ನೀವೇನಾದರೂ ಇ ಟಚ್ 2 ಪ್ಲಾನ್ ಓಪನ್ ಮಾಡಿದ್ರಿ ಅಂದರೆ ಮೊದಲನೇ ವರ್ಷ ನೀವೇನು ಪ್ರೀಮಿಯಂ ಕಟ್ತಿರೋ ಅದರಲ್ಲಿ 5% ನಿಮಗೆ ಡಿಸ್ಕೌಂಟ್ ಇರ್ತಾ ಹೋಗುತ್ತೆ. ಅದೇ ರೀತಿಯಾಗಿ ಯಾರಾದರೂ ಸ್ಯಾಲರಿಡ್ ಅಲ್ಲ, ಆದರೆ ನಾನು ಬಿಸ್ನೆಸ್ ಇದ್ದೀನಿ, ಇದೇ ಫಸ್ಟ್ ಟೈಮ್ ನಾನೇನಾದರೂ ಒಂದು ಇನ್ಶೂರೆನ್ಸ್ನ ತೊಗೊತಾ ಇದ್ದೀನಿ ಅಂದರೆ ಅವ್ರಿಗೂ ಕೂಡ ನಿಮಗೆ ಮೊದಲನೇ ವರ್ಷದ ಪ್ರೀಮಿಯಮಲ್ಲಿ 5% ನಿಮಗೆ ಡಿಸ್ಕೌಂಟ್ ಸಿಗ್ತಾ ಹೋಗುತ್ತೆ. ಜೊತೆಗೆ ಕಾಂಪ್ರಹೆನ್ಸಿವ್ ಕವರ್ ಅಂದರೆ ನಿಮಗೆ ಫಸ್ಟ್ ಆಫ್ ಆಲ್ ಟರ್ಮ್ ಇನ್ಶೂರೆನ್ಸ್ ಅಂತ ತೊಗೊಳೋದೇ ನಮ್ಮ ಜೀವಕ್ಕೆ ಏನಾದರೂ ಹಾನಿ ಆಯಿತು ಅಂದರೆ ನಮ್ಮ ಫ್ಯಾಮಿಲಿಗೆ ದುಡ್ಡು ಹೋಗಬೇಕು ಅಂತಲ್ವ, ಅದು ಸಿಗ್ತಾ ಹೋಗುತ್ತೆ. ಅದ್ರ ಜೊತೆಗೆ ಟರ್ಮಿನಲ್ ಇಲ್ನೆಸ್ ಅಂತ ಅಂದರೆ ಏನಾದರೂ ಒಂದು ಮಾರಣಾಂತಿಕ ಕಾಯಿಲೆ ಅಂತ ಯಾರಿಗಾದರೂ ಡಯಾಗ್ನೈಸ್ ಆಯಿತು, ಇನ್ನು 6 ತಿಂಗಳು ಅಥವಾ ಇನ್ನು 1 ವರ್ಷದಲ್ಲಿ ಅವರು ತೀರು ಹೋಗೋ ಥರ ಇದರ ಸಿಚುವೇಶನ್ ಬಂದಿದೆ ಅಂದರೆ ಆಗ ಕೂಡ ಆ ಟರ್ಮಿನಲ್ ಇಲ್ನೆಸ್ ಅನ್ನೋದನ್ನು ಕನ್ಸಿಡರ್ ಮಾಡಿ ನಿಮಗೆ ಒಂದು ನಿಮ್ಮ ಏನು ಕ್ಲೈಮ್ ಇರುತ್ತೋ ಅದನ್ನು ಕೊಡಲಿಕ್ಕಾಗುತ್ತೆ. ಅದೇ ರೀತಿಯಾಗಿ ಆಕ್ಸಿಡೆಂಟಲ್ ಡಿಸೆಬಿಲಿಟಿ, ಏನಾದರೂ ಯಾರಿಗಾರು ಒಂದು ಆಕ್ಸಿಡೆಂಟ್ ಆಗಿ ಒಂದು ಟೋಟಲ್ ಡಿಸೆಬಿಲಿಟಿ ಆಯಿತು, ಒಂದು ಕೈ ಕಾಲು ಈ ಥರದ್ದು ಏನಾದ್ರು ಕೆಲಸ ಮಾಡದೇ ಇರೋಂಥ ಸ್ಥಿತಿ ಬಂತು, ಅವರ ಜೀವನೋಪಾಯಕ್ಕೆ ಕಷ್ಟ ಇದೆ ಅಂತಂದರೆ ಅವ್ರದ್ದು ಏನು ಪಾಲಿಸಿ ಅದೇ ರೀತಿ ಉಳಿತಾ ಹೋಗುತ್ತೆ. ಆದರೆ ನೀವು ಪಾಲಿಸಿಗೆ ಏನು ಭರಿಸ್ತಾ ಇರುತ್ತೋ ಪ್ರೀಮಿಯಂ ಇರುತ್ತೋ ಅದು ಕಂಪ್ಲೀಟಾಗಿ ವೇವ್ ಆಫ್ ಮಾಡ್ತಾ ಹೋಗ್ತಾರೆ. ಈ ಎಲ್ಲ ಫೆಸಿಲಿಟಿ ಈ ಒಂದು ಇನ್ಶೂರೆನ್ಸಲ್ಲಿ ಸಿಗ್ತಾ ಹೋಗುತ್ತೆ. ಜೊತೆಗೆ ಲೈಫ್ ಸ್ಟೇಜ್ ಅಪ್ಗ್ರೇಡ್, ಈಗ ಉದಾಹರಣೆಗೆ ಯಾರೋ ನೀವು ಇನ್ಶೂರೆನ್ಸ್ ಮಾಡಿಸಿದಾಗ 1 ಕೋಟಿ ಇನ್ಶೂರೆನ್ಸ್ ಮಾಡಿಸಿರ್ತೀರ, ಮುಂದೆ ನಿಮ್ಮ ಫ್ಯಾಮಿಲಿ ನಿಮ್ಮ ಗ್ರೋತ್ ಆಗಿ ನಿಮ್ಮ ಫ್ಯಾಮಿಲಿನಲ್ಲಿ ನೀವು ಮದುವೆ ಆಗಿ ಅಥವಾ ಮಕ್ಕಳಾಗಿ ಅಥವಾ ಅವ್ರದ್ದು ಒಂದು ಎಜುಕೇಷನು ಅಥವಾ ನೀವೇನೋ ಹೋಮ್ ಲೋನು ಈ ಥರ ಸಿಚುವೇಶನ್ ಬಂತು ಅಂತಂದರೆ ನಿಮ್ಮ ಪಾಲಿಸಿಯ ಕವರೇಜ್ನ ಜಾಸ್ತಿ ಮಾಡುವಂತಹ ಫೆಸಿಲಿಟಿ ಕೂಡ ಬಜಾಜ್ ಇ ಟಚ್ ಪ್ಲಾನಲ್ಲಿ ಸಿಗ್ತಾ ಹೋಗುತ್ತೆ. ಜೊತೆಗೆ ಕೆಲವರಿಗೆ ಆಕ್ಸಿಡೆಂಟ್ ಮೂಲಕ ಏನಾದರೂ ಡೆತ್ ಆಯಿತು ಅಂದರೆ ನನ್ನ ಫ್ಯಾಮಿಲಿಗೆ ನಾನು ಏನು ಒಂದು ಟೋಟಲ್ ಸಮ್ ಅಶ್ಯೂರ್ಡ್ ಇಟ್ಟಿರ್ತೀನೋ ಆ ಕವರೇಜ್ಗಿಂತ ಜಾಸ್ತಿ ಮೊತ್ತ ಸಿಗಬೇಕು ಅಂತ ಏನಾದರೂ ಒಂದು ಆಪ್ಷನ್ ಬೇಕು ಅಂತ ನೀವು ಹುಡುಕ್ತಾ ಇದ್ದೀರ ಅಂದರೆ ಅದು ಕೂಡ ನಿಮಗೆ ಇಲ್ಲಿ ಲೈಫ್ ಶೀಲ್ಡ್ ಮತ್ತು ಲೈಫ್ ಶೀಲ್ಡ್ ಪ್ಲಸ್ ವೇರಿಯಂಟಲ್ಲಿ ನಿಮಗೆ ಆಕ್ಸಿಡೆಂಟಲ್ ಡೆತ್ ಬೆನಿಫಿಟ್ ಅಂದರೆ ನೀವು 1 ಕೋಟಿಯ ಟರ್ಮ್ ಇನ್ಶೂರೆನ್ಸ್ ಮಾಡಿಸಿದ್ರೆ ನಮ್ಮ ಜೀವಕ್ಕೆ ಏನಾದರೂ ಹಾನಿ ಆಯಿತು ಅಂತಂದರೆ 1 ಕೋಟಿ ಸಿಗ್ತಾ ಹೋಗುತ್ತೆ. ಆದರೆ ಆ ಜೀವಕ್ಕೆ ಹಾನಿ ಆಗಿದ್ದಂಥದ್ದು ಏನಾದರೂ ಆಕ್ಸಿಡೆಂಟ್ ಮೂಲಕ ಆಯಿತು ಅಂತಂದರೆ 1 ಕೋಟಿ ಅಲ್ಲದೆ ಅದಕ್ಕೆ ಹೊರತುಪಡಿಸಿ ನೀವು ಎಷ್ಟು ಆಕ್ಸಿಡೆಂಟಲ್ ಡೆತ್ ಬೆನಿಫಿಟ್ ಅಂತ ಇಟ್ಟಿರ್ತೀರೋ ಅದು ಕೂಡ ಹೆಚ್ಚುವರಿಯಾಗಿ ನಿಮ್ಮ ಫ್ಯಾಮಿಲಿಗೆ ಕೊಡ್ತಾ ಹೋಗ್ತಾರೆ. ಜೊತೆಗೆ ಪ್ರೀಮಿಯಂ ಹಾಲಿಡೇ, ಇದು ಒಂದು ಬಜಾಜ್ ಎಕ್ಸ್ಕ್ಲೂಸಿವ್ ಫೀಚರ್ ಅಂತ ಹೇಳ್ಬೋದು. ಕೆಲವರಿಗೆ ಏನಾಗುತ್ತೆ, ಯಾವುದೋ ಒಂದು ವರ್ಷ ತುಂಬ ಫೈನಾನ್ಷಿಯಲಿ ಟೈಟ್ ಆಗ್ತಾ ಹೋಗುತ್ತೆ ಅಂತ ಅಂದ್ಕೊಂಡು ನನಗೆ ಪ್ರೀಮಿಯಮ್ಮು ಬರ್ಸೋಕ್ಕೆ ಆಗೋದಿಲ್ಲ. ಆ ಥರದ್ದು ಏನಾದರೂ ಮುಂದೆ ಒಂದು ಸಿಚುವೇಶನ್ ಬರೋ ಥರ ಇದೆ ಅಂತಂದರೆ ನೀವು ಇನ್ಶೂರೆನ್ಸ್ ಓಪನ್ ಮಾಡಬೇಕಾದ್ರೆ ನೀವು 1, 2 ಅಥವಾ 3 ಆ್ಯನ್ಯಲ್ ಹಾಲಿಡೇ ಅಂತ ನೀವು ಡಿಕ್ಲೇರ್ ಮಾಡಿ ಆ ಥರ ನೀವು ಪಾಲಿಸಿನ ತೊಗೋಬೋದು. ಅಂದರೆ ಉದಾಹರಣೆಗೆ ನೀವು ಒಂದು 3 ಹಾಲಿಡೇ ಜೊತೆ ಪ್ರೀಮಿಯಂ ಹಾಲಿಡೇ ಬೇಕು ಅಂತ ನೀವು ಪಾಲಿಸಿ ಓಪನ್ ಮಾಡಿದ್ದೀರಾ ಅಂದರೆ ಯಾವುದೋ ಒಂದು 3 ವರ್ಷ ನೀವು ಪಾಲಿಸಿ ತೊಗೊಂಡಿದ್ರಲ್ಲಿ 3 ವರ್ಷದಲ್ಲಿ ಯಾವುದೋ ಒಂದು 3 ವರ್ಷ ನಿಮಗೆ ಪ್ರೀಮಿಯಂ ಕಟ್ಟಕ್ಕೆ ಆಗಲಿಲ್ಲ ಅಂದರೂ ಕೂಡ ನಿಮಗೆ ಪಾಲಿಸಿ ನಿಮ್ಮದು ಅದೇ ರೀತಿ ಇರ್ತಾ ಹೋಗುತ್ತೆ, ಯಾವುದೇ ರೀತಿ ಲ್ಯಾಪ್ಸ್ ಆಗೋದಿಲ್ಲ. ಆದರೆ ಅದಕ್ಕೆ ಸರ್ಟನ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇದೆ. ಅಂದರೆ ನೀವು ಇಂಥದ್ದೇ ಪಾಲಿಸಿ ತೊಗೊಂಡಿರಬೇಕು, ಇಷ್ಟು ವರ್ಷದ ಪಾಲಿಸಿ 20 ವರ್ಷ ಮಿನಿಮಮ್ ನೀವು ಕಟ್ಟೋ ಪಾಲಿಸಿ ಆಗಿರಬೇಕು. ಆ ಥರ ಆದರೆ ನಿಮಗೆ ಆ ಫೆಸಿಲಿಟಿ ಸಿಗ್ತಾ ಹೋಗುತ್ತೆ. ಜೊತೆಗೆ ಕೆಲವರಿಗೆ ನಾನು ಟರ್ಮ್ ಇನ್ಶೂರೆನ್ಸ್ಗೆ ಅಂತ ನಾನು ಕಟ್ತಾ ಹೋಗ್ತೀನಿ ವರ್ಷ, ಆದರೆ ನಾನು 60 ವರ್ಷನೋ 65 ವರ್ಷ ತನಕ ತೊಗೊಂಡಿರ್ತೀನಿ. ಅದಾದಮೇಲೂ ನಾನು ಸರ್ವೈವಲ್ ಆದರೆ ನನಗೇನು ಹಾನಿ ಆಗಿಲ್ಲ ಅಂದರೆ ನಾನು ಕಟ್ಟಿರೋ ಪ್ರೀಮಿಯಂ ವಾಪಸ್ ಬೇಕು ಅಂತ ಕೆಲವರಿಗೆ ಅನಿಸ್ತಾ ಇರುತ್ತೆ. ಆ ಆಪ್ಷನ್ ಕೂಡ ಇದೆ, ರಿಟರ್ನ್ ಆಫ್ ಪ್ರೀಮಿಯಂ ಅಂತ. ಅದು ಲೈಫ್ ಶೀಲ್ಡ್ ROP ಅನ್ನೋ ಪ್ಲಾನಲ್ಲಿ ನೀವು ಕಟ್ಟಿರೋ ಪ್ರೀಮಿಯಮು ಕೂಡ ನಿಮಗೆ ವಾಪಸ್ ಸಿಗ್ತಾ ಹೋಗುತ್ತೆ. ಜೊತೆಗೆ ಅರ್ಲಿ ಎಕ್ಸಿಟ್ ಅಂತ, ಇದು ನೋಡಿ ಮತ್ತೊಂದು ಬಜಾಜಿನ ಎಕ್ಸ್ಕ್ಲೂಸಿವ್ ಫೀಚರು. ಅಂದರೆ ನೀವೇನು ಯಾವುದೋ ಒಂದು 70 ವರ್ಷ ತನಕ ನೀವು ಕವರೇಜ್ ಇರಲಿ ಅಂತ ನೀವು ಪಾಲಿಸಿನ ತೊಗೊಂಡಿದ್ದೀರಾ, ನೀವು ರಿಟರ್ನ್ ಆಫ್ ಪ್ರೀಮಿಯಂ ಅಲ್ಲ ನಾರ್ಮಲ್ ಪಾಲಿಸಿನೇ ತೊಗೊಂಡಿದ್ದೀರಾ, ನಾರ್ಮಲ್ ಪ್ರೀಮಿಯಮ್ನೇ ಭರ್ತಿ ಮಾಡ್ತಾ ಇದ್ದೀರಾ. 60-65 ವರ್ಷ 60ರಿಂದ 65 ವರ್ಷ ಇದೆಯಲ್ಲ, ಆ ಒಂದು ಏಜ್ ಗ್ಯಾಪಲ್ಲಿ ನಿಮಗೆ ನಿಮ್ಮ ಫ್ಯಾಮಿಲಿ ಮೇಲೆ ನಿಮ್ಮ ಡಿಪೆಂಡೆನ್ಸಿ ನಿಮ್ಮ ಫ್ಯಾಮಿಲಿಗೆ ಇಲ್ಲ ಅಂತ ನಿಮಗೆ ಗೊತ್ತಾಯಿತು. ಎಲ್ಲ ಫ್ಯಾಮಿಲಿನಲ್ಲಿ ಬೇರೆ ಬ್ರೆಡ್ ವಿನ್ನರ್ ಬಂದಿದ್ದಾರೆ, ಮನೆಗೆ ಅವರು ದುಡ್ಡು ಹಾಕ್ತಾ ಇದ್ದಾರೆ ಅಂತಂದರೆ ನೀವು ಅರ್ಲಿ ಎಕ್ಸಿಟ್ ಮಾಡ್ಬೋದು ಅಂತಂದರೆ ನೀವು ಕನ್ಸಿಡರ್ ಮಾಡ್ಬೋದು. ನೀವು ಏನೂ ಹೆಚ್ಚುವರಿ ಪ್ರೀಮಿಯಂ ಭರಿಸಿಲ್ಲ ಅಂದ್ರೂ ಕೂಡ ನೀವು ಏನು ಕಟ್ಟಿರ್ತೀರೋ ಅಷ್ಟುವರೆಗೂ ಪ್ರೀಮಿಯಂ ಅಷ್ಟೂ ನಿಮಗೆ ವಾಪಸ್ ಕೊಡ್ತಾ ಹೋಗ್ತಾರೆ. ಆದರೆ ಅದನ್ನ ನೀವು ಆಪ್ಟ್ ಮಾಡ್ಕೋಬೇಕು ಅಂದರೆ ನಿಮಗೆ 60ರಿಂದ 65 64 ವರ್ಷ ಇರುತ್ತಲ್ಲ, ಆ ಟೈಮಲ್ಲೇ ನೀವು ಹೋಗ್ಬಿಟ್ಟು ಅರ್ಲಿ ಎಕ್ಸಿಟ್ ಮಾಡ್ತಾ ಇದ್ದೀನಿ ಅಂದರೆ ನೀವು ಸರೆಂಡರ್ ಮಾಡಿದ್ರೆ ನೀವು ಏನು ಪ್ರೀಮಿಯಂ ಕಟ್ಟಿರ್ತೀರೋ ಅಷ್ಟನ್ನು ಕೂಡ ನಿಮಗೆ ವಾಪಸ್ ಕೊಡ್ತಾ ಹೋಗ್ತಾರೆ. ಸೊ ಇದು ಒಂದು ಎಕ್ಸ್ಕ್ಲೂಸಿವ್ ಫೀಚರು ಬಜಾಜಲ್ಲಿರುವಂಥದ್ದು. ಜೊತೆಗೆ ಪೇಮೆಂಟ್ ಮೆಥಡು ನಿಮಗೆ ಯಾವ ರೀತಿ ಬೇಕು ಅಂತ, ಇವಾಗ ಒಂದು ವೇಳೆ ಏನಾದ್ರು ಅಹಿತಕರ ಘಟನೆ ಆಗ್ಬಿಟ್ಟು ಯಾರೋ ಒಬ್ರು ಇಲ್ವಾದ್ರು ಅಂತ ಅಂದ್ಕೊಂಡ್ರೆ ನೆಕ್ಸ್ಟ್ ಫ್ಯಾಮಿಲಿಗೆ ಲಂಸಮ್ ಆಗಿ ಹೋಗಬೇಕಾ, ಅಷ್ಟು ದುಡ್ಡು ಒಟ್ಟಿಗೆ ಹೋಗಬೇಕಾ ಅಥವಾ ಇನ್ಸ್ಟಾಲ್ಮೆಂಟಲ್ಲಿ ಹೋಗಬೇಕಾ, ಆ ರೀತಿ ಕೂಡ ನಿಮಗೆ ಚೂಸ್ ಮಾಡುವಂಥ ಆಪ್ಷನ್ನು ಸಿಗ್ತಾ ಹೋಗುತ್ತೆ. ಸೊ ಈ ಎಲ್ಲ ಫೀಚರ್ಸು ಈ ಟಚ್ನಲ್ಲಿ ಸಿಗ್ತಾ ಹೋಗುತ್ತೆ. ಹಾಗಾದರೆ ಯಾರ್ಯಾರು ಎಲಿಜಿಬಲ್ ಇರ್ತಾರೆ ಇದನ್ನ ಪಾಲಿಸಿ ಮಾಡ್ಸೋಕ್ಕೆ ಅಂದರೆ ನೋಡಿ, ಮಿನಿಮಮ್ ನಿಮ್ಮದು 18 ವರ್ಷ ವಯಸ್ಸಾಗಿರಬೇಕು, ಮ್ಯಾಕ್ಸಿಮಮ್ ನೀವು 65 ವರ್ಷ ಆಗಿರಬೇಕು, ಅದರೊಳಗಡೆ ಇರೋರಿಗೆ ಸಿಗ್ತಾ ಹೋಗುತ್ತೆ. ನಾನು ಟರ್ಮ್ ಇನ್ಶೂರೆನ್ಸ್ ಮಿಷನ್ 2024 ವಿಡಿಯೋದಲ್ಲೂ ಹೇಳಿದ್ದೆ, ನೀವು ಇನ್ಶೂರೆನ್ಸ್ ಅಂತ ಮಾಡಿಸ್ತಾ ಇದ್ದೀರಾ, ಲೈಫ್ ಇನ್ಶೂರೆನ್ಸ್ ಅಂತ ಮಾಡಿಸ್ತಾ ಇದ್ದೀರಾ ಅಂದರೆ ಅದು ಪ್ಯೂರ್ ಟರ್ಮ್ ಇನ್ಶೂರೆನ್ಸ್ ಆಗಿರಬೇಕು. ಅಂದರೆ ಅಲ್ಲಿ ಎಕ್ಸ್ಟ್ರಾ ಏನು ಕಂಡೀಷನ್ ಇರಬಾರ್ದು. ಇದು ಇನ್ವೆಸ್ಟ್ಮೆಂಟ್ ಆಗಿದೆ, ಇದರಲ್ಲಿ ನಿಮಗೆ ಟ್ಯಾಕ್ಸು ಸಿಗುತ್ತೆ. ಟ್ಯಾಕ್ಸ್ ಖಂಡಿತವಾಗ್ಲೂ ನೀವು ಯಾರ್ಯಾರು ಓಲ್ಡ್ ರೆಜಿಮಲ್ಲಿ ಇದ್ದೀರೋ ನೀವು ಇದಕ್ಕೆ ಪ್ರೀಮಿಯಂ ಅಂತ ಏನು ಭರಿಸ್ತಿರೋ ಅದು 80C ಕೆಳಗಡೆ ನಿಮಗೆ
ಟ್ಯಾಕ್ಸ್ ಎಕ್ಸಂಪ್ಷನ್ಗಳು ಕೂಡ ಸಿಗ್ತಾ ಹೋಗುತ್ತೆ. ಆದರೆ ತುಂಬ ಒಂದು ಪ್ಲೇನ್ ಟರ್ಮಲ್ಲಿ ಎಕ್ಸ್ಪ್ಲೇನ್ ಮಾಡೋ ಥರ ಇರಬೇಕು ಇನ್ಶೂರೆನ್ಸ್. ಟರ್ಮ್ ಇನ್ಶೂರೆನ್ಸ್ ಅಂದರೆ ಹೆಸರೇ ಹೇಳಿದಾಗೆ ನೀವು 66 ವರ್ಷ ತನಕನೋ 65 ವರ್ಷ ತನಕನೋ ಅಪ್ ಟು 85 99 ವರ್ಷ ತನಕನೂ ಇದು ಅಲೋ ಮಾಡುತ್ತೆ. ಅಲ್ಲಿ ತನಕ ನೀವೇನಾದ್ರು ಇನ್ಶೂರೆನ್ಸ್ನ ತೊಗೊಂಡಿದ್ದೀರಾ ಅಂತಂದರೆ ಅಷ್ಟು ಒಳಗಡೆ ನಿಮಗೆ ಏನಾದರೂ ಆಯಿತು ಅಂತಂದರೆ ನಿಮ್ಮ ಫ್ಯಾಮಿಲಿಗೆ ಇಷ್ಟು ಮೊತ್ತ ಹೋಗಬೇಕು, ಇಷ್ಟು ಸಿಂಪಲ್ ಆಗಿರಬೇಕು. ಅದನ್ನೇ ನಾವು ಪ್ಯೂರ್ ಟರ್ಮ್ ಇನ್ಶೂರೆನ್ಸ್ ಅಂತ ಹೇಳೋದು. ಇಲ್ಲಿ ಬೇರೆ ಯಾವುದೇ ರೀತಿಯಂಥ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇರ್ತಾ ಹೋಗಬಾರ್ದು. ಸೊ ನಾನು ಆಗಲೇ ಹೇಳ್ದಂಗೆ 3 ವೇರಿಯಂಟ್ ಇದೆ, ಲೈಫ್ ಶೀಲ್ಡ್ ಪ್ಲಸ್ ಮತ್ತು ಲೈಫ್ ಶೀಲ್ಡ್ ROP ಅಂತ. ಮೂರಲ್ಲೂ ಕೂಡ ನಿಮಗೆ ಏನಾದರೂ ಅಕಾಲಿಕವಾಗಿ ಮರಣ ಆಯಿತು ಆ ಟೈಮಲ್ಲಿ, ಆ ಟರ್ಮ್ ತೊಗೊಂಡ್ರೆ ಅವಧಿಯಲ್ಲಿ ಅಂತಂದರೆ ಫ್ಯಾಮಿಲಿಗೆ ನೀವೇನು ತೊಗೊಂಡಿರ್ತಾರೆ, ಎಷ್ಟು ಅಮೌಂಟಿನ ತೊಗೊಂಡಿರ್ತಾರೋ ಅಷ್ಟು ಡೆತ್ ಬೆನಿಫಿಟ್ ಅಂತ ಸಿಗ್ತಾ ಹೋಗುತ್ತೆ. ಜೊತೆಗೆ ಏನಾದರೂ ಮಾರಣಾಂತಿಕ ಕಾಯಿಲೆ ಅಂತ ಡಯಾಗ್ನೈಸ್ ಆಯಿತು ಅಂತಂದರೆ ಕೂಡ ಆಗಲೂ ಕೂಡ ನಿಮ್ಮ ಫ್ಯಾಮಿಲಿಗೆ ಮುಂಚಿತವಾಗ್ಲೇ ಏನೊಂದು ನೀವು ಸಮ್ ಅಶ್ಯೂರ್ಡ್ ತೊಗೊಂಡಿರ್ತಾರೋ ಅಷ್ಟು ದುಡ್ಡನ್ನು ಕೊಡ್ತಾ ಹೋಗ್ತಾರೆ. ಜೊತೆಗೆ ಆಕ್ಸಿಡೆಂಟಲ್ ಡೆತ್ ಬೆನಿಫಿಟ್ ಇದು ಹೆಚ್ಚುವರಿಯಾಗಿ ನೀವು ಏನು ತೊಗೊಂಡಿರ್ತಾರೋ ಪಾಲಿಸಿ ಕವರೇಜ್ ಅದಕ್ಕಿಂತ ಹೆಚ್ಚುವರಿಯಾಗಿ ನಿಮಗೆ ಆಕ್ಸಿಡೆಂಟಲ್ ಮೂಲಕ ಏನಾದರೂ ಡೆತ್ ಆಯಿತು ಅಂದರೆ ಫ್ಯಾಮಿಲಿಗೆ ಸಿಗಬೇಕು ಅಂದರೆ ಲೈಫ್ ಶೀಲ್ಡ್ ಪ್ಲಸ್ ಅನ್ನೋ ಒಂದು ವೇರಿಯಂಟಲ್ಲಿ ಮಾತ್ರ ಆ ಆಪ್ಷನ್ ಅವೈಲೇಬಲ್ ಇದೆ. ಜೊತೆಗೆ ವೇವರ್ ಆನ್ ಪ್ರೀಮಿಯಂ ಆನ್ ಆಕ್ಸಿಡೆಂಟಲ್ ಟೋಟಲ್ ಪರ್ಮನೆಂಟ್ ಡಿಸಬಿಲಿಟಿ, ಅಂದರೆ ಆಕ್ಸಿಡೆಂಟ್ ಮೂಲಕ ಏನಾದರೂ ಟೋಟಲ್ ಪರ್ಮನೆಂಟ್ ಡಿಸಬಿಲಿಟಿಯಾಗಿ ಕೆಲಸ ಮಾಡದೇ ಇರೋಂಥ ಸ್ಥಿತಿ ಬಂತು ಅಂತಂದರೆ ಆಗ 3 ಪ್ಲಾನ್ಗಳಲ್ಲೂ ಕೂಡ ಮುಂದೆ ನೀವೇನು ಪ್ರೀಮಿಯಂ ಕಟ್ಟಬೇಕಾಗಿರುತ್ತೋ ನಿಮ್ಮ ಪಾಲಿಸಿನಲ್ಲಿ ಅದಷ್ಟೂ ಕೂಡ ವೇವ್ ಆಫ್ ಮಾಡ್ತಾ ಹೋಗ್ತಾರೆ. ನಿಮ್ಮ ಪಾಲಿಸಿ ಅದೇ ರೀತಿ ಇರ್ತಾ ಹೋಗುತ್ತೆ. ಆ ಆಪ್ಷನ್ ಅವೈಲೇಬಲ್ ಇದೆ. ಜೊತೆಗೆ ರಿಟರ್ನ್ ನಾನು ಕಟ್ಟಿದ್ದನ್ನು ನಾನು ಆರೋಗ್ಯವಾಗಿದ್ದೆ, ನಾನು ಪಾಲಿಸಿ ಮುಗಿದ ಮೇಲೂ ನನಗೆ ಆ ದುಡ್ಡು ವಾಪಸ್ ಬೇಕು ಅಂದರೆ ನೀವು ಕೊನೆಯದಾಗಿರುವಂಥ ಲೈಫ್ ಶೀಲ್ಡ್ ROP ಪ್ಲಾನಲ್ಲಿ ಆ ಆಪ್ಷನ್ ಕೂಡ ಅವೈಲೇಬಲ್ ಇರ್ತಾ ಹೋಗುತ್ತೆ. ಆಗಲೇ ಹೇಳಿದಾಗೆ ಎಲಿಜಿಬಿಲಿಟಿ ಮಿನಿಮಮ್ 18 ವರ್ಷ ಇರಬೇಕು, ಮ್ಯಾಕ್ಸಿಮಮ್ 65 ವರ್ಷ. ಇದ್ರ ಈ ಏಜ್ ಒಳಗಡೆ ಇರೋರು ಮಾತ್ರ ಈ ಒಂದು ಪಾಲಿಸಿನ ತಗೊಳ್ಳೋಕ್ಕೆ ಸಾಧ್ಯ ಆಗಿದೆ. ಕೆಲವೊಂದು ಲೈಫ್ ಶೀಲ್ಡ್ ಪ್ಲಾನಲ್ಲಿ ನೀವು 99 ವರ್ಷ ಇರೋ ತನಕ ಕವರೇಜ್ ಇರೋ ಥರದ್ದು ಸಿಗುತ್ತೆ. ಆದರೆ ಲೈಫ್ ಶೀಲ್ಡ್ ಪ್ಲಸ್ ಮತ್ತು ಲೈಫ್ ಶೀಲ್ಡ್ ROPನಲ್ಲಿ 85 ವರ್ಷ ತನಕ ನಿಮಗೆ ಕವರೇಜು ಸಿಗ್ತಾ ಹೋಗುತ್ತೆ. ಜೊತೆಗೆ ನಿಮಗೆ ಪ್ರೀಮಿಯಂ ಪೇಮೆಂಟ್ ಯಾವ ರೀತಿ ಮಾಡ್ತೀರಾ ನೀವು ನೋಡಿ. ಉದಾಹರಣೆಗೆ ಯಾರೋ 30 ವರ್ಷ ಇರೋರು 60 ವರ್ಷ ತನಕ ಕವರೇಜ್ ಬೇಕು ಅಂತ 30 ವರ್ಷ ಕವರೇಜಿಗೆ ಒಂದು ಪಾಲಿಸಿನ ತಗೊತಾರೆ ಅಂದರೆ ನೀವು ವರ್ಷ 30 ವರ್ಷನೂ ಕಟ್ತಾ ಹೋಗ್ಬೋದು. ಅಥವಾ ನೀವು 10 ವರ್ಷ ಅಥವಾ 5 ವರ್ಷ 15 ವರ್ಷ ಇಷ್ಟರೊಳಗಡೆ ನಾನು ಕವರೇಜ್ ನಂದು 60 ವರ್ಷ ತನಕನೇ ಇರುತ್ತೆ. ಆದರೆ ಅದಕ್ಕೆ ಬೇಕಾಗಿರುವಂಥ ಪ್ರೀಮಿಯಂನ ನಾನು ಮುಂಚೆನೇ ಬರ್ಸೋಷ್ಟು ಶಕ್ತನಾಗಿದ್ದೀನಿ ಅಂದರೆ ಲಿಮಿಟೆಡ್ ಪ್ರೀಮಿಯಂ ಆಪ್ಷನ್ ಕೂಡ ಇರ್ತಾ ಹೋಗುತ್ತೆ. ಅದರಲ್ಲಿ ನಿಮಗೆ ಕೆಲವೊಂದು ಡಿಸ್ಕೌಂಟ್ಗಳನ್ನು ಕೂಡ ಸಿಗ್ತಾ ಹೋಗುತ್ತೆ. ನಾನು ತೋರಿಸ್ತಾ ಹೋಗ್ತೀನಿ ಯಾವ ರೀತಿ ಪ್ರೀಮಿಯಂ ಆಗ್ತಾ ಹೋಗುತ್ತೆ ಅಂತ. ಮಿನಿಮಮ್ ಟಚ್ ಪ್ಲಾನಲ್ಲಿ ನಿಮಗೆ ಕವರೇಜು 50 ಲಕ್ಷ ರೂಪಾಯಿಗಳು ಸಿಗ್ತಾ ಹೋಗುತ್ತೆ. ಕವರೇಜು ಸ್ಯಾಲ್ರಿಡ್ ಆಗಿದ್ದೀರಾ ಅಂದರೆ ನಿಮಗೆ 50 ಲಕ್ಷ ಮಿನಿಮಮ್. IRDA ರೆಕಮೆಂಡೇಶನ್ ಏನು ಹೇಳುತ್ತೆ, ನೀವು ಎಷ್ಟು ಆ್ಯನ್ಯಲ್ ಇನ್ಕಮ್ ಇರುತ್ತೋ ಅದರ ಕನಿಷ್ಠ 10 ಪಟ್ಟು ನಿಮ್ಮ ಇನ್ಶೂರೆನ್ಸ್ ಇರಬೇಕು ಅಂತಂದರೆ ಯಾರಾದರೂ ವಾರ್ಷಿಕವಾಗಿ 5 ಲಕ್ಷ ರೂಪಾಯಿ ಸಂಪಾದನೆ ಮಾಡ್ತಾ ಇದ್ದೀರಾ ಅಂದರೆ ನಿಮ್ಮ ಒಂದು ಟರ್ಮ್ ಇನ್ಶೂರೆನ್ಸ್ ಕವರೇಜು 50 ಲಕ್ಷ ಇರಬೇಕು. ಟರ್ಮ್ ಇನ್ಶೂರೆನ್ಸ್ನ ತಗೋಬೇಕಾದ್ರೆ ಯಾವ ಮಾನದಂಡನ ತಗೋಬೇಕು ಅನ್ನೋದನ್ನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ 2024 ವೀಡಿಯೋದಲ್ಲಿ ಐ ಬಟನಲ್ಲಿ. ಜೊತೆಗೆ ಈ ವಿಡಿಯೋದ ಎಂಡಿಗೂ ಕೂಡ ಕೊಟ್ಟಿರ್ತೀನಿ ಅದನ್ನ. ಈ ವಿಡಿಯೋದಲ್ಲಿ ನಾನು ಹೆಚ್ಚದಾಗಿ ಈ ಪಾಲಿಸಿನಲ್ಲಿ ಏನೇನಿದೆ ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಅದೇ ರೀತಿಯಾಗಿ ಮ್ಯಾಕ್ಸಿಮಮ್ ಎಷ್ಟು ಅಂತ ಏನಾದರೂ ಲಿಮಿಟ್ ಇದೆಯಾ ಅಂದರೆ ಖಂಡಿತ ಇಲ್ಲ. ನಿಮ್ಮ ಆದಾಯ ಎಷ್ಟು ಗಳಿಸ್ತಿದ್ದೀರೋ ಅದರ ಮೇಲೆ ಎಷ್ಟು ಬೇಕಾದರೂ ನಿಮಗೆ ಟರ್ಮ್ ಇನ್ಶೂರೆನ್ಸ್ನ ಗ್ರ್ಯಾಂಟ್ ಮಾಡ್ತಾರೆ. ಅದು 3 ಕೋಟಿ 4 ಕೋಟಿ 5 ಕೋಟಿ 10 ಕೋಟಿ ಎಷ್ಟು ಬೇಕಾದರೂ ನಿಮಗೆ ನಿಮ್ಮ ಫ್ಯಾಮಿಲಿ ನೀಡು ನಿಮ್ದು ಏನು ಆದಾಯ ಇದೆ ಅದರ ಮೇಲೆ ನಿಮಗೆ ಸಿಗ್ತಾ ಹೋಗುತ್ತೆ. ಆದರೆ ಆಕ್ಸಿಡೆಂಟಲ್ ಡೆತ್ ಬೆನಿಫಿಟ್ ಅಂತ ಹೇಳಿದ್ನಲ್ಲ, ಅದು ನೀವು ಏನು ಟೋಟಲ್ ಮೇನ್ ಪಾಲಿಸಿ ಎಷ್ಟು ಕವರೇಜ್, ಉದಾಹರಣೆಗೆ ಯಾರೋ 1 ಕೋಟಿಯ ಟರ್ಮ್ ಇನ್ಶೂರೆನ್ಸ್ನ ತಗೊಂಡಿದ್ದಾರೆ, 1 ಕೋಟಿಯ 10% ಅಥವಾ 20% ಅಪ್ ಟು 100% ತನಕ ನೀವು ಏನು ಆಕ್ಸಿಡೆಂಟಲ್ ಡೆತ್ ಬೆನಿಫಿಟ್ ಅಂದರೆ ಹೆಚ್ಚುವರಿಯಾಗಿ ಆಕ್ಸಿಡೆಂಟಲ್ ನೀವೇನಾದ್ರು 100% ತಗೊಂಡಿದ್ದೀರಾ ಅಂತಂದರೆ ನೀವು ಆಕ್ಸಿಡೆಂಟ್ ಮೂಲಕ ಏನಾದರೂ ಡೆತ್ ಆಗೋಯ್ತು ಅಂತಂದರೆ ಫ್ಯಾಮಿಲಿಗೆ 1 ಕೋಟಿ ಮಾಮೂಲಿ ನೀವೇನು ಕವರೇಜ್ ಇರುತ್ತೋ ಅದು, ಜೊತೆಗೆ ಆಕ್ಸಿಡೆಂಟಲ್ ಡೆತ್ ಬೆನಿಫಿಟಲ್ಲೂ ನೀವು 100% ತಗೊಂಡಿರೋದ್ರಿಂದ ಮತ್ತೆ ಹೆಚ್ಚುವರಿಯಾಗಿ 1 ಕೋಟಿ ಒಟ್ಟು 2 ಕೋಟಿ ಫ್ಯಾಮಿಲಿಗೆ ಕೊಡ್ತಾ ಹೋಗ್ತಾರೆ. ಆದರೆ ಆಕ್ಸಿಡೆಂಟಲ್ ಡೆತ್ ಬೆನಿಫಿಟ್ ಅನ್ನೋದು ನಾನು ಆಗಲೇ ಹೇಳಿದಾಗೆ ಲೈಫ್ ಶೀಲ್ಡ್ ಪ್ಲಸ್ ವೇರಿಯಂಟಲ್ಲಿ ಮಾತ್ರ ಇದೆ. ಜೊತೆಗೆ ಇದಕ್ಕೆ ನೀವು ಒಂದು ಸ್ವಲ್ಪ ಹೆಚ್ಚಿನ ಪ್ರೀಮಿಯಂನ ಭರಿಸಬೇಕಾಗುತ್ತೆ ಇದು ಒಂದು ಬೇಕು ಅಂತಂದರೆ. ಜೊತೆಗೆ ಟರ್ಮಿನಲ್ ಇಲ್ನೆಸ್ ಅಶ್ಯೂರ್ಡ್ ಅದು ಕೂಡ ನಿಮಗೆ ಮ್ಯಾಕ್ಸಿಮಮ್ ಎಷ್ಟು ಕೊಡ್ತಾ ಹೋಗ್ತಾರೆ. ನೀವು ಎಷ್ಟೇ ಕೋಟಿ ಪಾಲಿಸಿ ಮಾಡಿಸಿರಲಿ, ನೀವು 3 ಕೋಟಿ 4 ಕೋಟಿ ಎಷ್ಟೇ ಮಾಡಿಸಿರಲಿ, ಟರ್ಮಿನಲ್ ಇಲ್ನೆಸ್ ಇದೆ ಅಂತ ಗೊತ್ತಾಯಿತು ಅಂತಂದರೆ ಮ್ಯಾಕ್ಸಿಮಮ್ 2 ಕೋಟಿ ಫ್ಯಾಮಿಲಿಗೆ ಸಿಗ್ತಾ ಹೋಗುತ್ತೆ. ಇಲ್ಲ ಅದಕ್ಕಿಂತ ಕಮ್ಮಿ ಪಾಲಿಸಿ ಮಾಡಿಸಿದ್ರೆ ಅಂದರೆ ನೀವು ಎಷ್ಟು ಮಾಡಿಸಿದ್ರು 1 ಕೋಟಿ ಮಾಡಿಸಿದ್ರಾ ಅಂತಂದರೆ 1 ಕೋಟಿನೂ ಟರ್ಮಿನಲ್ ಇಲ್ನೆಸ್ ಅಂತ ಏನಾದರೂ ಮಾರಣಾಂತಿಕ ಕಾಯಿಲೆ ಇದೆ ಅಂತ ಡಯಾಗ್ನೈಸ್ ಆಯಿತು ಅಂದರೆ ಫ್ಯಾಮಿಲಿಗೆ ಆ ಅಮೌಂಟು ಸಿಗ್ತಾ ಹೋಗುತ್ತೆ. ಸೊ ಇದು ಅದೇ ರೀತಿಯಾಗಿ ನೀವು ವಾರ್ಷಿಕವಾಗಿ ಕಟ್ಬೋದು ಪ್ರೀಮಿಯಂನ. ಅರ್ಧ ವರ್ಷಕ್ಕೊಂದ್ಸಲ 6 ತಿಂಗಳಿಗೊಂದ್ಸಲ ಕಟ್ಬೋದು, 3 ತಿಂಗಳಿಗೊಂದ್ಸಲ ಕಟ್ಬೋದು, ಮಂತ್ಲಿನೂ ಕಟ್ಬೋದು. ಬಟ್ ನನ್ನ ಕೇಳೋದಾದರೆ ದಯವಿಟ್ಟು ವಾರ್ಷಿಕ ಪ್ರೀಮಿಯಂನ ತೊಗೊಳ್ಳಿ. ಯಾಕೆಂತಂದರೆ ಇದರಲ್ಲಿ 1 ತಿಂಗಳು ಏನಾದರೂ ಎವ್ರಿ ಮಂತ್ ಕಟ್ಟೋದು ಅಂತ ನೀವು ತೊಗೊಂಡಿರ್ತೀರ ಅಂತ ಅನ್ಕೊಳ್ಳೋಣ. ಯಾವುದೋ ಒಂದು ತಿಂಗಳು ನೀವು ಕಟ್ಟೋದನ್ನು ಮರ್ತು ಬಿಟ್ರಿ ಅಂತಂದರೆ ನಿಮಗೆ ಗ್ರೇಸ್ ಪೀರಿಯಡ್ ಅಂತ ಇರುತ್ತೆ, ಆದರೆ ಕೇವಲ ಅದು 1 ವಾರದ ಗ್ರೇಸ್ ಪೀರಿಯಡ್ ಆಗಿರುತ್ತೆ. 1 ವಾರದಲ್ಲೂ ನೀವು ಕಟ್ಟೋದನ್ನು ಮರ್ತು ಬಿಟ್ರಿ ಅಂದರೆ ನಿಮ್ಮ ಇಡೀ ಪಾಲಿಸಿ ಲ್ಯಾಪ್ಸ್ ಆಗುವಂಥ ಸಾಧ್ಯತೆ ಇರುತ್ತೆ. ಜೊತೆಗೆ ನಿಮಗೆ ಒಂದಿಷ್ಟು ಡಿಸ್ಕೌಂಟ್ಗಳು ಕೂಡ ನೀವು ಆ್ಯನ್ಯಲ್ ಮೋಡ್ ಇಯರ್ಲಿ ಮೋಡ್ ಪೇಮೆಂಟ್ ಹೋದರೆ ನಿಮಗೆ ಸಿಗ್ತಾ ಹೋಗುತ್ತೆ. ಹಾಗಾಗಿ ವರ್ಷಕ್ಕೊಂದ್ಸಲ ಆಟೋ ಪೇಮೆಂಟ್ ಕೂಡ ಮಾಡಿಡ್ಬೋದು RBI ರೆಗ್ಯುಲೇಷನ್ ಪ್ರಕಾರ. ಸೊ ಆಟೋ ಪೇಮೆಂಟ್ ಮಾಡಿಟ್ಟಿದ್ರೆ ಅಂತಂದರೆ ನಿಮ್ಮ ಬ್ಯಾಂಕ್ ಖಾತೆಯಿಂದ ಆಟೋಮೆಟಿಕ್ಕಾಗಿ ನಿಮಗೆ ವರ್ಷಕ್ಕೆ ಒಂದ್ಸಲ ಏನಿರುತ್ತೋ ಆ ಪ್ರೀಮಿಯಮು ಕಟ್ ಆಗ್ತಾ ಹೋಗುತ್ತೆ. ಸದ್ಯಕ್ಕೆ 18% GST ಇದೆ, ನಿಮ್ಗೆ ಗೊತ್ತಿದೆ ಟರ್ಮ್ ಇನ್ಶೂರೆನ್ಸಲ್ಲಿ. ಅದು ಮುಂದಿನ ದಿನಗಳಲ್ಲಿ ಏನಾದ್ರು ಕಮ್ಮಿ ಮಾಡೋದು ಅಂತಂದರೆ ನಿಮ್ಮ ಪ್ರೀಮಿಯಮ್ಗಳು ಕೂಡ ಅದಕ್ಕೆ ತಕ್ಕ ಹಾಗೆ ಕಮ್ಮಿ ಆಗ್ತಾ ಹೋಗ್ಬೋದು. ಸೊ ಹಾಗಾದರೆ ಈಗ ಲೈಫ್ ಸ್ಟೇಜ್ ಅಪ್ಗ್ರೇಡ್ ಇದೆ ಅಂತ ಹೇಳಿದ್ನಲ್ಲ, ಯಾವ್ಯಾವಾಗಿದೆ ಅಂತಂದರೆ ನೋಡಿ, ಮದುವೆ ಆದ್ರಿ ಅಂತಂದರೆ ನೀವು 1 ಕೋಟಿದ ಟರ್ಮ್ ಇನ್ಶೂರೆನ್ಸ್ ತೊಗೊಂಡಿರ್ತೀರ, ನಿಮಗೆ ಸಾಕಾಗೋದಿಲ್ಲ, ಇನ್ನೂ ನನ್ನ ಮೇಲೆ ಡಿಪೆಂಡೆನ್ಸಿ
ಜಾಸ್ತಿ ಆಗಿದೆ, ಇನ್ನೂ ಒಬ್ಬರು ಫ್ಯಾಮಿಲಿ ಮೆಂಬರ್ ಬಂದಿದ್ದಾರೆ ನಮ್ಮ ಫ್ಯಾಮಿಲಿನಲ್ಲಿ, ಹಾಗಾಗಿ ನಾನು ಇನ್ನೂ ಕವರೇಜ್ನ ಜಾಸ್ತಿ ಮಾಡಬೇಕು ಅಂದರೆ 50% ನೀವು ಜಾಸ್ತಿ ಮಾಡ್ತಾ ಹೋಗೋದು. ಅಂದರೆ ಮ್ಯಾಕ್ಸಿಮಮ್ ನೀವು ಎಷ್ಟೇ ಇರಲಿ 2 ಕೋಟಿ ತೊಗೊಂಡಿದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಮಾಡಬೇಕು ಅಂದರೆ ಇನ್ನು 50 ಲಕ್ಷನ ಜಾಸ್ತಿ ಮಾಡ್ತಾ ಹೋಗೋದು. ಅದೇ ರೀತಿಯಾಗಿ ಫಸ್ಟ್ ಚೈಲ್ಡ್ ಸೆಕೆಂಡ್ ಚೈಲ್ಡ್ ಆದಾಗ 25% ಅಂದರೆ ಅಪ್ ಟು ಮ್ಯಾಕ್ಸಿಮಮ್ 25 ಲಕ್ಷ ನಿಮ್ಮ ಕವರೇಜ್ನ ಜಾಸ್ತಿ ಮಾಡ್ಕೊಳ್ಳೋ ವ್ಯವಸ್ಥೆ ಇದೆ. ಹೋಮ್ ಲೋನ್ ತೊಗೊಂಡಿದ್ದೀರಾ ಅಂತಂದರೆ ಅಪ್ ಟು 50 ಲಕ್ಷ ನೀವು ಜಾಸ್ತಿ ಮಾಡ್ಬೋದು. ಅದೇ ರೀತಿಯಾಗಿ ಎಜುಕೇಷನ್ ಲೋನ್ ತೊಗೊಂಡಿದ್ದೀರಾ ಅಂತಂದರೆ ಅಪ್ ಟು ಮ್ಯಾಕ್ಸಿಮಮ್ 25 ಲಕ್ಷ ತನಕ ಮಕ್ಕಳಿಗೆ ಎಜುಕೇಷನ್ ತೊಗೊಂಡಿದ್ದೀರಾ ಅಂದರೆ ಆಗಲೂ ಕೂಡ ಜಾಸ್ತಿ ಮಾಡ್ಬೋದು. ಯಾಕೆ ಅಂದರೆ ನೋಡಿ, ಈಗ ಹೋಮ್ ಲೋನ್ ಮಾಡಿಸಿರ್ತೀರಾ, ಎಜುಕೇಷನ್ ಲೋನ್ ಅಂತ ತೊಗೊಂಡಿರ್ತೀರಾ, ನಿಮ್ಮ ಹೆಸರಲ್ಲಿ ಲೋನ್ ಇರುತ್ತೆ. ಅಕಸ್ಮಾತ್ ಆ ಲೋನ್ ಇನ್ನೂ ನೀವು ಕಟ್ತಾ ಇರ್ತೀರಾ, ಆ ಟೈಮಲ್ಲಿ ನಿಮಗೆ ಏನಾದರೂ ಆಗೋಯಿತು ಅಂತಂದರೆ ಆ ಲೋನ್ನ ಭರಿಸುವಂಥದ್ದು ಕೂಡ ಫ್ಯಾಮಿಲಿ ಮೇಲೆ ಬೀಳ್ತಾ ಹೋಗುತ್ತಲ್ವಾ. ಹಾಗಾಗಿ ಅಂಥ ಸಿಚುವೇಷನ್ಗಳಲ್ಲಿ ನೀವು ಆ್ಯಡ್ ಮಾಡ್ಕೊಳೋಕ್ಕೆ ಕೂಡ ಆಪ್ಷನ್ನು ಇದೆ ನಿಮಗೆ. ಹಾಗಾದರೆ ಪ್ರೀಮಿಯಂ ಯಾವ ರೀತಿ ಬರುತ್ತೆ ಅನ್ನೋದನ್ನು ಇವಾಗ ಮಾತಾಡ್ತಾ ಹೋಗೋಣ. ಇದನ್ನ ನಾನು ರೆಗ್ಯುಲರ್ ಪೇಮೆಂಟ್ ಅಂತ ತೊಗೊಂಡಿದ್ದೀನಿ. ಉದಾಹರಣೆಗೆ ಯಾರೋ ಒಬ್ಬ 30 ವರ್ಷದ ವ್ಯಕ್ತಿ, ಅವರು ಸ್ಮೋಕರ್ ಅಲ್ಲ, ನಾನ್ ಸ್ಮೋಕರ್ ಆದರೆ ಅವರಿಗೆ ಯಾವ್ಯಾವ ರೀತಿಯಾಗಿ ಪಾಲಿಸಿಯ ಪ್ರೀಮಿಯಂ ಬರ್ತಾ ಹೋಗುತ್ತೆ ರೆಗ್ಯುಲರ್ ಪೇಮೆಂಟ್ ಮಾಡ್ತಾ ಹೋಗೋದಾದರೆ ಅಂತ ತೋರಿಸಿದ್ದೀನಿ. ಅಂದರೆ 30 ವರ್ಷ ಇರುವಂತಹ ವ್ಯಕ್ತಿ, ಈಗ ಸದ್ಯಕ್ಕೆ 30 ವರ್ಷ ಇರೋ ವ್ಯಕ್ತಿ 1 ಕೋಟಿಯ ಟರ್ಮ್ ಇನ್ಶೂರೆನ್ಸ್ನ ತಗೊಂಡ್ರೆ ಅಂದರೆ ಆ ಕವರೇಜು 60 ವರ್ಷ ಆಗೋ ತನಕ, ಅಂದರೆ ಮುಂದಿನ 30 ವರ್ಷದಲ್ಲಿ ಏನೇ ಆದ್ರೂ ಅವರಿಗೆ ಫ್ಯಾಮಿಲಿಗೆ ದುಡ್ಡು ಹೋಗ್ತಾ ಹೋಗಬೇಕು. ಅವ್ರೇನಾದ್ರು ಅಕಾಲಿಕ ಮರಣ ಅಂತಂದರೆ ಫ್ಯಾಮಿಲಿಗೆ ದುಡ್ಡು ಹೋಗುತ್ತೆ. ಸೊ ಕವರೇಜು 60 ವರ್ಷ ತನಕ ಇದೆ. ಪ್ರತಿ ವರ್ಷ ವಾರ್ಷಿಕವಾಗಿ ಪ್ರೀಮಿಯಂ ಕಟ್ಟೋದು ಅಂತ ನೀವು ತಗೊಂಡ್ರೆ, ನೀವು ಸ್ಯಾಲ್ರಿಡ್ ಆಗಿದ್ದೀರಾ ಅಂತಂದರೆ ಅಥವಾ ನೀವು ಫಸ್ಟ್ ಟೈಮ್ ಇನ್ಶೂರೆನ್ಸ್ನ ತೊಗೊಳಕ್ಕೆ ಬರ್ತಾ ಇದ್ದೀರಾ ಅಂತಂದರೆ ಮೊದಲನೇ ವರ್ಷ ನೀವು ಕೇವಲ 10,794 ರೂಪಾಯಿ ಇನ್ಕ್ಲೂಡಿಂಗ್ ಟ್ಯಾಕ್ಸ್ ಇಷ್ಟನ್ನು ಭರಿಸಿದ್ರೆ ನಿಮಗೆ 1 ಕೋಟಿಯ ಟರ್ಮ್ ಇನ್ಶೂರೆನ್ಸ್ ಸಿಗ್ತಾ ಹೋಗುತ್ತೆ. 2ನೇ ವರ್ಷದಿಂದ ಮುಂದಿನ 30 ವರ್ಷನೂ ಅವರು ಪ್ರೀಮಿಯಂನ ಭರಿಸ್ತಾ ಹೋಗ್ತಾರೆ ಅಂತಂದರೆ, ಅಂದರೆ ಇನ್ನು 29 ವರ್ಷಗಳ ಕಾಲ ಪ್ರತಿ ವರ್ಷ 11,362 ರೂಪಾಯಿನ ಕಟ್ಟಬೇಕಾಗುತ್ತೆ. ಜೊತೆಗೆ ರೈಡರ್ಗಳು ಕೂಡ ಇಂಪಾರ್ಟೆಂಟು ಟರ್ಮ್ ಇನ್ಶೂರೆನ್ಸ್ ತಗೋಬೇಕಾದ್ರೆ ಅಂತ ನಿಮಗೆ ಹೇಳಿದ್ದೆ. ಆಕ್ಸಿಡೆಂಟಲ್ ಡೆತ್ ಬೆನಿಫಿಟ್ ರೈಡರು ನಿಮಗೆ ಆಲ್ರೆಡಿ ಹೇಳಿದ್ದೀನಿ 3ರಲ್ಲೂ ಬೈ ಡಿಫಾಲ್ಟ್ ಆಗಿ ಕವರ್ ಆಗಿರುತ್ತೆ. ಅದಲ್ಲದೆ ನಿಮಗೆ ಬೇಕಾಗುವಂಥದ್ದು ಕ್ರಿಟಿಕಲ್ ಇಲ್ನೆಸ್ ಅಂತ, ಅಂದರೆ ಟರ್ಮಿನಲ್ ಇಲ್ನೆಸ್ ಅಲ್ಲ, ಮಾರಣಾಂತಿಕ ಕಾಯಿಲೆ ಅಲ್ಲ, ಆದರೆ ಏನಾದರೂ ಹಾರ್ಟ್ ರಿಲೇಟೆಡು ಅಥವಾ ಕ್ಯಾನ್ಸರ್ ಥರದ್ದು ಈ ಥರದ್ದು ಏನಾದರೂ ಒಂದು ಡಯಾಗ್ನೈಸ್ ಆಯಿತು ಅಂತಂದರೆ ಆಗ ಇಮಿಡಿಯೇಟಾಗಿ ನಿಮಗೆ ದುಡ್ಡು ಬೇಕು ಅಂತಂದರೆ ನೀವು ಕ್ರಿಟಿಕಲ್ ಇಲ್ನೆಸ್ ರೈಡರ್ ಅಂತ ಕೂಡ ಆ್ಯಡ್ ಮಾಡ್ಬೋದು. ಅದನ್ನು ಏನಾದರೂ ಈ ಪಾಲಿಸಿಗೆ ನೀವು ಆ್ಯಡ್ ಮಾಡಿದಿರಾ, 10 ಲಕ್ಷ ಕ್ರಿಟಿಕಲ್ ಇಲ್ನೆಸ್ ರೈಡರ್ನ ಆ್ಯಡ್ ಮಾಡಿದಿರಾ ಅಂತಂದರೆ ನಿಮಗೆ 1,810 ರೂಪಾಯಿ ಎಕ್ಸ್ಟ್ರಾ ಕಟ್ಟಬೇಕಾಗುತ್ತೆ. ಇಲ್ಲಿ ಏನು ಬಂದಿದೆಯೋ ಪ್ರೀಮಿಯಮು ಅದಕ್ಕೆ ಎಕ್ಸ್ಟ್ರಾ. ಆದರೆ ಆ ಥರ ಕ್ರಿಟಿಕಲ್ ಇಲ್ನೆಸ್ ಅಂತ ಏನಾದರೂ ಡಯಾಗ್ನೈಸ್ ಆಯಿತು ಅಂತಂದರೆ ನಿಮಗೆ 10 ಲಕ್ಷ ರೂಪಾಯಿ ಕಂಪ್ನಿ ಕಡೆಯಿಂದ ಸಿಗ್ತಾ ಹೋಗುತ್ತೆ. ಇದು ಲೈಫ್ ಶೀಲ್ಡ್ ಪ್ಲಾನಲ್ಲಿ ಇರುವಂಥದ್ದು. ಲೈಫ್ ಶೀಲ್ಡ್ ಪ್ಲಸ್ ಪ್ಲಾನಲ್ಲಿ ನಾನು ನಿಮಗೆ ಆಗಲೇ ಹೇಳ್ದಂಗೆ ನಿಮಗೆ 1 ಕೋಟಿ ಬರ್ತಾ ಹೋಗುತ್ತೆ ಏನಾದರೂ ಅಕಾಲಿಕ ಮರಣ ಆಯಿತು ಅಂತಂದರೆ ಫ್ಯಾಮಿಲಿಗೆ. ಆದರೆ ಆಕ್ಸಿಡೆಂಟಲ್ ಮೂಲಕ ಏನಾದರೂ ನನ್ನ ಮರಣ ಆಯಿತು ಅಂತಂದರೆ ನಮ್ಮ ಫ್ಯಾಮಿಲಿಗೆ ಇನ್ನೂ ಕೂಡ ಜಾಸ್ತಿ ಮೊತ್ತ ಬೇಕು ಅಂತಂದರೆ ನೀವು ಲೈಫ್ ಶೀಲ್ಡ್ ಪ್ಲಸ್ ಪ್ಲಾನ್ನ ತಗೋಬೋದು. ಉದಾಹರಣೆಗೆ ನಾನು 1 ಕೋಟಿಯ 10% ಆಕ್ಸಿಡೆಂಟಲ್ ಡೆತ್ ಬೆನಿಫಿಟ್ಗೆ ಅಂತ ಇಟ್ಟಿದ್ದೀನಿ. ಅಂದರೆ 1 ಕೋಟಿ ಸಿಗ್ತಾ ಹೋಗುತ್ತೆ. ಬಟ್ ಆಕ್ಸಿಡೆಂಟ್ ಮೂಲಕ ಆಯಿತು ಅಂತಂದರೆ 10 ಲಕ್ಷ ಹೆಚ್ಚುವರಿಯಾಗಿ, ಅಂದರೆ 1 ಕೋಟಿ 10 ಲಕ್ಷ ಫ್ಯಾಮಿಲಿಗೆ ಹೋಗಬೇಕು ಅಂತಂದರೆ ಸೇಮ್ ಇದರಲ್ಲೂ ಕೂಡ ನೀವು 30 ವರ್ಷ ಆಗಿರುವಂಥ ವ್ಯಕ್ತಿ, ನಾನ್ ಸ್ಮೋಕರ್, ಆರೋಗ್ಯಕರವಾಗಿರುವಂಥ ವ್ಯಕ್ತಿ, 60 ವರ್ಷ ತನಕ ನೀವು ಕವರೇಜ್ನ ತೊಗೊಂಡಿದ್ದೀರಾ, 60 ವರ್ಷದೊಳಗಡೆ ಆ ಥರ ಏನಾದ್ರು ಘಟನೆ ಆಯಿತು ಅಂತಂದರೆ ನೀವು ಎಷ್ಟು ಭರಿಸಬೇಕಾಗುತ್ತೆ ಅಂತಂದರೆ 11,493 ರೂಪಾಯಿ ಭರಿಸಬೇಕಾಗುತ್ತೆ ವರ್ಷ. ನೋಡಿ, ಅಲ್ಲಿ 10,794 ಇತ್ತು, ಇಲ್ಲಿ ಒಂದು 500 ರೂಪಾಯಿ 600 ರೂಪಾಯಿ ಹೆಚ್ಚುವರಿ ಭರಿಸಿದ್ರೆ ನಿಮಗೆ ಆ ಥರ ಆಕ್ಸಿಡೆಂಟಲ್ ಡೆತ್ ಆಯಿತು ಅಂತಂದರೆ 10 ಲಕ್ಷ ಎಕ್ಸ್ಟ್ರಾ ಸಿಗ್ತಾ ಹೋಗುತ್ತೆ. ಆದರೆ 2ನೇ ವರ್ಷದಿಂದ ಮುಂದಿನ 29 ವರ್ಷ ಅಂದರೆ ನಿಮಗೆ 60 ವರ್ಷ ಆಗೋ ತನಕ ಏನೇನು ಈ ಪಾಲಿಸಿನ ತೊಗೊಂಡಿದ್ರು ನೀವು 12,097 ರೂಪಾಯಿನ ಭರಿಸಬೇಕಾಗ್ತಾ ಹೋಗುತ್ತೆ. ಇದರಲ್ಲೂ ಕೂಡ ನೀವು ಕ್ರಿಟಿಕಲ್ ಇಲ್ನೆಸ್ ರೈಡರ್ನ ಪ್ರತ್ಯೇಕವಾಗಿ ಆ್ಯಡ್ ಮಾಡಿಕೊಂಡ್ರೆ 1,810 ರೂಪಾಯಿ ಎಕ್ಸ್ಟ್ರಾ ಕಟ್ಟಬೇಕಾಗ್ತಾ ಹೋಗುತ್ತೆ. ಕೆಲವರಿಗೆ ನಾನು ಪ್ರೀಮಿಯಂನ ಕಟ್ಟಿರ್ತೀನಿ, ನಾನು 60 ವರ್ಷ ಆದಮೇಲೂ ಆರೋಗ್ಯವಾಗಿದ್ದೆ, ನಾನು ಕಟ್ಟಿರೋ ಪ್ರೀಮಿಯಂ ನನಗೆ ವಾಪಸ್ ಬೇಕು ಅಂತ ಇದೆ ಅಂತಂದರೆ ನೀವು ಯಾವುದು ಲೈಫ್ ಇನ್ಶೂರೆನ್ಸ್ ROP ಪ್ಲಾನ್ನ ತೊಗೊಂಡು ಹೋಗ್ಬೋದು. ಇಲ್ಲಿ ನೀವು 20,583 ರೂಪಾಯಿನ ಭರಿಸಬೇಕಾಗುತ್ತೆ ಮೊದಲನೇ ವರ್ಷ. ನೀವು ಕೊನೆಗೆ ನೀವು ಮೆಚುರಿಟಿನಲ್ಲಿ ನಿಮಗೆ ಕಟ್ಟಿರೋ ಪ್ರೀಮಿಯಮು ವಾಪಸ್ ಬರಬೇಕು ಅಂದರೆ. ಅದೇ ರೀತಿಯಾಗಿ 2ನೇ ವರ್ಷದಿಂದ 21,199 ರೂಪಾಯಿ ಕಟ್ಟಬೇಕಾಗ್ತಾ ಹೋಗುತ್ತೆ. ಇದರಲ್ಲೂ ಕೂಡ ಕ್ರಿಟಿಕಲ್ ಇಲ್ನೆಸ್ ರೈಡರು ನಿಮಗೆ 1,810 ರೂಪಾಯಿ ಇದೆ. ಇದು ರೆಗ್ಯುಲರ್ ಪೇಮೆಂಟ್, ಅಂದರೆ ನೀವು 30 ವರ್ಷ ನೀವು ಪಾಲಿಸಿ ತೊಗೊಂಡಿದ್ದೀರಾ 30 ವರ್ಷಕ್ಕೆ ಅಂತ, 30 ವರ್ಷದಿಂದ ನಿಮ್ಗೆ 60 ವರ್ಷ ಆಗೋ ತನಕ ಅಂತ. ಅದೇ ರೀತಿಯಾಗಿ ಪ್ರತಿ ವರ್ಷವೂ ನೀವು 30 ವರ್ಷ ನೀವು ಕಟ್ಟುತ್ತೀರಾ ಪೇಮೆಂಟ್ನ ಅಂದರೆ ಈ ರೀತಿಯಾದಂಥ ಪ್ರೀಮಿಯಂನ ನೀವು ಭರಿಸಬೇಕು. ಆದರೆ ನೀವೇನಾದರೂ ಲಿಮಿಟೆಡ್ ಪೇಮೆಂಟ್ಗೆ ಹೋಗ್ತೀರಾ ಅಂತ ಅನ್ಕೋಣ, ಅಂದರೆ ನೀವು 30 ವರ್ಷ ನೀವು ಪಾಲಿಸಿ ಅಂತ ಮಾಡಿಸಿದ್ದೀರಾ, ಆದರೆ 15 ವರ್ಷದಲ್ಲೇ ನೀವು ಏನು ಪ್ರೀಮಿಯಂ ಕಟ್ಟಬೇಕಾಗಿರುತ್ತೋ 30 ವರ್ಷದ ಅಷ್ಟನ್ನು ನೀವು ಮುಗಿಸ್ಕೊತೀರಾ ಅಂತಂದರೆ ನಿಮಗೆ ಒಂದಿಷ್ಟು ಡಿಸ್ಕೌಂಟ್ ಸಿಗ್ತಾ ಹೋಗುತ್ತೆ. ಅಂದರೆ ಸೇಮ್ ಅದೇ ರೀತಿಯಾದಂಥ 30 ವರ್ಷದ ವ್ಯಕ್ತಿ 1 ಕೋಟಿ ಟರ್ಮ್ ಇನ್ಶೂರೆನ್ಸ್ ತೊಗೊಂಡಿದ್ದಾರೆ, 60 ವರ್ಷ ತನಕ ಕವರೇಜ್ ಬೇಕು ಅವರಿಗೆ. ಆದರೆ ಅದಕ್ಕೆ ಬೇಕಾಗಿರುವಂಥ ಪ್ರೀಮಿಯಂನ ಅವರು 15 ವರ್ಷದಲ್ಲೇ ಕಟ್ಟಿಬಿಡ್ತಾರೆ ಅಂತಂದರೆ ಮೊದಲನೇ ವರ್ಷ ನೀವು 16,373 ರೂಪಾಯಿ ಭರಿಸಬೇಕಾಗುತ್ತೆ ಲೈಫ್ ಶೀಲ್ಡ್ ಪ್ಲಾನಲ್ಲಿ. ಇನ್ನು 14 ವರ್ಷ ಕೇವಲ 17,235 ರೂಪಾಯಿ ಕಟ್ಬಿಟ್ರೆ ಮುಗೀತು. ನೀವು 15 ವರ್ಷ ನೀವು ಪೇಮೆಂಟ್ ಮಾಡ್ತೀರಾ, ಆದರೆ ನಿಮ್ಮ ಕವರೇಜು 30 ವರ್ಷ ಇರ್ತಾ ಹೋಗುತ್ತೆ. ಇದರಲ್ಲಿ ಕ್ರಿಟಿಕಲ್ ಇಲ್ನೆಸ್ನ ಆ್ಯಡ್ ಮಾಡಿಕೊಂಡ್ರೆ 2,270 ರೂಪಾಯಿ ಹೆಚ್ಚುವರೆಗೆ ಕಟ್ಟಬೇಕಾಗುತ್ತೆ ಇನ್ನು 15 ವರ್ಷ. ಅದೇ ರೀತಿಯಾಗಿ ಲೈಫ್ ಶೀಲ್ಡ್ ಪ್ಲಸ್ಸಲ್ಲಿ ನೀವು ಅಂದರೆ ಆಕ್ಸಿಡೆಂಟಲ್ ಡೆತ್ ಬೆನಿಫಿಟ್ ಅಂತ ನಿಮಗೆ 10 ಲಕ್ಷ ಹೆಚ್ಚಿಗೆ ಬರಬೇಕು ಏನಾದ್ರು ಆಕ್ಸಿಡೆಂಟಲ್ ಮೂಲಕ ಡೆತ್ ಆಯಿತು ಫ್ಯಾಮಿಲಿಗೆ ಅಂತಂದರೆ, ಇದರಲ್ಲೂ ಕೂಡ ನೀವು 15 ವರ್ಷದಲ್ಲೇ ನೀವು ಪ್ರೀಮಿಯಂನ ಮುಗಿಸ್ಕೊತೀರಾ. ಅಂದರೆ ಮೊದಲನೇ ವರ್ಷ 17,214 ರೂಪಾಯಿ, 2ನೇ ವರ್ಷದಿಂದ ಇನ್ನು ಮುಂದಿನ 14 ವರ್ಷ ತನಕ
18,120 ರೂಪಾಯಿ ಕಟ್ಟಿದ್ರೆ ಸಾಕಾಗ್ತೋಗುತ್ತೆ. ಇದರಲ್ಲಿ ಯಾರಿಗಾದರೂ ನನಗೆ 15 ವರ್ಷನೇ ಕಟ್ಟುತ್ತೀನಿ ನನಗೆ, ಆದರೆ ನಾನು 30 ವರ್ಷ ಆದಮೇಲೆ 60 ವರ್ಷ ಆದಮೇಲೂ ನಾನು ಆರೋಗ್ಯವಾಗಿದ್ದರೆ ನಾನು 15 ವರ್ಷ ಏನು ದುಡ್ಡು ಕಟ್ಟಿರ್ತೀನೋ ಅದಷ್ಟು ನನಗೆ ವಾಪಸ್ ಬರಬೇಕು ಅಂದರೆ ನೀವು ವಾರ್ಷಿಕವಾಗಿ 26,560 ರೂಪಾಯಿ ಕಟ್ಟಬೇಕಾಗುತ್ತೆ ಮೊದಲನೇ ವರ್ಷ. ಎರಡನೇ ವರ್ಷದಿಂದ ಮುಂದಿನ 14 ವರ್ಷ 27,356 ರೂಪಾಯಿ ಕಟ್ಟಿದ್ರೆ ಸಾಕು. ಅಂದರೆ ಈ 3 ಪ್ಲಾನ್ಗಳಲ್ಲಿ ನೀವು ಈ 3 ವೇರಿಯಂಟಲ್ಲಿ ಲಿಮಿಟೆಡ್ ಪೇಮೆಂಟಲ್ಲಿ 15 ವರ್ಷದಲ್ಲೇ ನಿಮ್ಮ ಪ್ರೀಮಿಯಂನ ಮುಗಿಸ್ಕೊಂಡ್ಬಿಡ್ತೀರಾ. ಆದರೆ ನಿಮ್ಮ ಕವರೇಜು 30 ವರ್ಷ ತನಕ ಇರುತ್ತೆ. ಇದು ಯಾಕೆ ಅಂತಂದರೆ ಮುಂದೆ ನನಗೆ ಲೈಫಲ್ಲಿ ಜಾಸ್ತಿ ಆಗ್ತಾ ಹೋದಂಗೂ ನನಗೆ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗುತ್ತೆ, ಖರ್ಚುಗಳು ಜಾಸ್ತಿ ಬರುತ್ತೆ. ಈಗ ನನ್ನ ಕೈಯಲ್ಲಿ ದುಡ್ಡಿದೆ, ನಾನು ಬೇಗ ಕಟ್ಬಿಟ್ಟು ನಾನು ಮುಗಿಸ್ಕೊಂಡ್ಬಿಡ್ತೀನಿ ಅಂತಂದರೆ ಈ ಆಪ್ಷನ್. ಇದು 15 ವರ್ಷಕ್ಕೆ ತೋರಿಸಿದ್ದೀನಿ. 5 ವರ್ಷ, 10 ವರ್ಷ, 12 ವರ್ಷದಲ್ಲೂ ನೀವು ಪ್ರೀಮಿಯಂನ ಕಂಪ್ಲೀಟ್ ಮಾಡ್ಕೊಳ್ಳೋ ಥರ ಆಪ್ಷನ್ಗಳು ಸಿಗ್ತಾ ಹೋಗುತ್ತೆ. ಇದಿಷ್ಟು ಈ ಪಾಲಿಸಿ ಏನಾಗಿತ್ತು, ಯಾವ ರೀತಿಯ ಪೇಮೆಂಟ್ ಇದೆ, ಯಾರು ಎಲಿಜಿಬಲ್ ಆಗಿರ್ತೀರಾ ಅಂತ ತೋರಿಸುವಂಥ ಪ್ರಯತ್ನ ಆಗಿತ್ತು. ಬಜಾಜ್ ಅಲಯನ್ಸ್ ಇ-ಟಚ್ 2 ಪ್ಲಾನ್ ನಿಮಗೆ ಇಷ್ಟ ಆಗಿತ್ತು ಅಂತಂದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಗೆ ಪಿನ್ ಕಮೆಂಟಲ್ಲಿರುವಂತಹ ಇನ್ಶೂರೆನ್ಸ್ ಪ್ರಪೋಸಲ್ ಫಾರ್ಮಲ್ಲಿ ನಿಮ್ಮ ಮಾಹಿತಿನ ನೀವು ಸೆಂಡ್ ಮಾಡ್ಬೋದು. ಆ ಮಾಹಿತಿನ ತಗೊಂಡು ನಿಮಗೆ ಸೂಕ್ತವಾದಂಥ ಬಜಾಜ್ ಅಲಯನ್ಸ್ ಸಿಬ್ಬಂದಿ ನಿಮಗೆ ಅದ್ರ ಬಗ್ಗೆ ಮಾತಾಡಿ ನಿಮಗೆ ಒಳ್ಳೆ ರೀತಿಯಾದಂಥ ಪ್ಲ್ಯಾನ್ಗಳನ್ನು ಮಾಡಿಕೊಡುವಂಥ ಪ್ರಯತ್ನ ಮಾಡ್ತಾರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.